ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ನಾನು ಗುಬ್ಬಚ್ಚಿ ಸತೀಶ್. ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ ಮುತ್ತಿ ಅವರ ಒಂದು ಇತ್ತೀಚಿನ ಬೆಳವಣಿಗೆ ಬಗ್ಗೆ ಎರಡು ಮಾತಾಡೋಣ. ಇದು ಮಲ್ಲಿಕಾರ್ಜುನ ಮುತ್ತಿ ಅವರು ನನಗಿಂತ ಚಿಕ್ಕವ್ರ ಥರ ಕಾಣ್ತಾರೆ, ಆದರೂ ಅವರು ಪೀಠಾಧಿಕಾರಿ. ಅವರು ನಾರ್ತ್ ಕರ್ನಾಟಕದಲ್ಲಿ ಒಂದು ಸ್ವಾಮೀಜಿಯ ಪಾತ್ರವನ್ನು, ಒಂದು ನಂಬಿಕೆಯನ್ನು, ಭಕ್ತಿಯನ್ನು ಗಳಿಸಿರುವಂಥವ್ರು. ಅವರಿಗೆ ನಾನು ಸಾರ್ ಅಂತಲೇ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಮುತ್ತಿ ಸರ್, ನೀವು ಏನೇ ಆಗಿರ್ರಿ, ನೀವು ಮಾಡಿರೋದು ಖಂಡಿತ ತಪ್ಪು ಸರ್, ಅಷ್ಟನ್ನು ಮಾತ್ರ ಹೇಳಬಲ್ಲೆ. ಆಮೇಲೆ ಇವ್ರು ಫಾಲೋವರ್ಸ್ ಇದನ್ನು ಸಮರ್ಥಿಸ್ಕೊಳ್ತಿರೋರು ಹಾಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸೈಲೆಂಟಾಗಿದ್ದುಬಿಡಿ, ಇದನ್ನು ಸಮರ್ಥನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ, ನಾನು ನನ್ನ ಅನುಭವದಲ್ಲಿ ಶಿಕ್ಷಕನಾಗಿಯೂ ಕೂಡ ಕೆಲಸ ಮಾಡಿದ್ದವನು ನಾನು. ಸೊ ನಾನು ನೋಡ್ದಂಗೆ ಇವ್ರು ಮಾಡಿದ್ದು ಖಂಡಿತ ಒಂದು ದೊಡ್ಡ ಅಪರಾಧನೇ ಅಂತ ನನಗೆ ಅನಿಸಿದ್ರಿಂದ ಈ ವಿಡಿಯೋ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ 2 ನಿಮಿಷ ಮಾತಾಡೋಣ, ವಿಡಿಯೋ ಕಡೆ ತನಕ ನೋಡಿ ಅಂತ ಹೇಳ್ತಾ. ಸೊ ಈಗ 2 ದಿನದ ಹಿಂದೆ ಒಂದು FB-ನಲ್ಲಿ ಫೋಟೋ ಬರುತ್ತೆ. ಒಂದು ಲೇಡಿ ಆ ಫೋಟೋನ ಪೋಸ್ಟ್ ಮಾಡಿರ್ತಾರೆ, ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಮಲ್ಲಿಕಾರ್ಜುನ ಮುತ್ತಿ ಅವರ ಒಂದು ಫೋಟೋ. ನಾನೀಗ ಒಂದು 2-3 ವರ್ಷದ ಹಿಂದೆ ಉತ್ತರ ಕರ್ನಾಟಕದ ಕೆಲವು ವಿದ್ಯಾರ್ಥಿಗಳ ಜೊತೆ ಒಂದು ಕಾಲೇಜ್ ಯೂನಿವರ್ಸಿಟಿನಲ್ಲಿ ಮಾತಾಡಬೇಕಾದ್ರೆ ಈ ಮುತ್ತಿ ಅವರ ಬಗ್ಗೆ ಒಂದು ಪ್ರಸ್ತಾಪ ಬಂತು. ನನಗೆ ಮುತ್ತಿ ಅಂತ ಇರ್ತಾರೆ ಅಂತಲೇ ಗೊತ್ತಿರಲಿಲ್ಲ ಅಲ್ಲಿವರೆಗೂ. ನಾವು ತುಮಕೂರು ಭಾಗದವರು, ನಮಗೆ ಸ್ವಾಮೀಜಿಗಳು ಗೊತ್ತು. ಸೊ ನಾನು ಅದೇ ಒಂದು ಸ್ವಾಮೀಜಿಗಳು ಇರ್ತಾರೆ ಅಂತಾರೆ, ಅಲ್ಲಿ ಮುತ್ಯ ಅಂತ ಇರ್ತಾರೆ, ಅವ್ರನ್ನ ಪೀಠಾಧಿಪತಿಗಳು ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಮಾತಾಡಿದ್ರು. ಅವಾಗ ಮುತ್ಯ ಅನ್ನೋರು ಫೇಮಸ್ಸು. ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿದ್ದ, ಮುತ್ಯ ಯಾರೋ ಒಬ್ಬರು ತುಂಬ ಸೀನಿಯರ್ ಮುತ್ಯ ಅವ್ರ ಬಗ್ಗೆ ಭಾಳ ವೈರಲ್ ಆಗಿತ್ತು ಆ ವಿಡಿಯೋ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ, ಓಕೆ ಈ ರೀತಿ ಎಲ್ಲ ಇರುತ್ತಾ, ಓಕೆ ನಾನು ಭಾಳ ತಿಳ್ಕೊಂಡೆ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಆವಾಗ ಈ ಮಲ್ಲಿಕಾರ್ಜುನ ಮುತ್ತಿ ಅವ್ರ ಬಗ್ಗೆ ಕೂಡ ಭಾಳ ಚಿಕ್ಕ ಹುಡುಗ, ಆತನಿಗೆ ಭಾಳ ಜನ ಭಕ್ತರಿದ್ದಾರೆ. ಅವ್ರು ಹೋಗಿ ಎಲ್ಲ ಅವ್ರಿಗೆ ನಮಸ್ಕಾರ ಮಾಡೋದು, ಅವ್ರನ್ನ ತಪ್ಕೊಳ್ಳೋದು. ಆಮೇಲೆ ಈ ಫ್ಯಾನ್ ಮುತ್ತಿ ನಿಮಗೆ ನೆನಪಿದೆಯಾ? ಫ್ಯಾನ್ ನಿಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ಒಬ್ರು ಚೇರ್ ಮೇಲೆ ಹತ್ಬಿಟ್ಟು ಅವ್ರನ್ನ ಎತ್ತಿದ್ರೆ ಆ ಇದನ್ನು ಮುಟ್ಬಿಟ್ಟು ಆಮೇಲೆ ಅದನ್ನು ಧರಿಸ್ತಾ ಇದ್ರು. ಈ ಮುತ್ಯ ನೆನಪಿದೆ ನಿಮಗೆ? ಭಾಳ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲೆಲ್ಲ ಒಂದು ಕಾಲದಲ್ಲಿ ಭಾಳ ವೈರಲ್ ಆಗಿತ್ತು. ಸೊ ಈ ರೀತಿ ಬೇರೆ ಮುತ್ಯ ಇದ್ದಾರೆ ಅಂತೆಲ್ಲ ಅದು ಒಂದು ಸ್ವಲ್ಪ ನಗೆಪಿಟ್ಲಿಗೆ ಈಡಾಗಿತ್ತು. ಬಟ್ ಈ ಮುತ್ಯ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ, ಆಮೇಲೆ ಸುಮಾರು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾವೆಲ್ಲ ತಿಳ್ಕೊಂಡಿದ್ವಿ. ಸೊ ಅದು ಶ್ರದ್ಧಾ ಕೇಂದ್ರ ಆಗಿರುತ್ತೆ. ಯಾವತ್ತೂ ಒಬ್ಬ ಮನುಷ್ಯ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೆಲ್ಲರೂ ಎಲ್ಲ ಮನುಷ್ಯರು ಒಪ್ಕೋಬೇಕು. ಆದರೆ ಕೆಲವರು ದೈವಾಂಶ ಸಂಭೂತರು ಅಂದ್ಬಿಟ್ಟು ಜನ ಏನು ಸಮಾಜದಲ್ಲಿ ಬಿಂಬಿತರಾಗಿರ್ತಾರೆ, ಅವರ ಮೇಲೆ ಒಂದಷ್ಟು ಭಕ್ತಿಯನ್ನು ತೋರ್ಪಡಿಸೋದು ನಮ್ಮ ಭಕ್ತರು, ನಮ್ಮ ಜನಗಳು ಮತ್ತು ಆ ಮಠ ಮಾನ್ಯಗಳಿಗೆ ನಡೆದುಕೊಳ್ಳುವವರು ಖಂಡಿತ ಜಗತ್ತಿನ ಎಲ್ಲ ಭಾಗದಲ್ಲೂ, ನಮ್ಮ ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಸೊ ಈ ರೀತಿಯ ಒಬ್ಬರು ಮಲ್ಲಿಕಾರ್ಜುನ ಮುತ್ತಿ ಅವ್ರ ಬಗ್ಗೆ ಒಂದು ಪೋಸ್ಟ್ ನನಗೆ ಫಸ್ಟ್ ಗೊತ್ತಾಗಲಿಲ್ಲ, ಏನೋ ನಡೆದಿದೆ ಅಂತ ಅಂದ್ಕೊಂಡು ನಾನು 2 ದಿನದಿಂದ ಸುಮ್ಮನೆ ಆದೆ. ಆಮೇಲೆ ಮತ್ತೊಂದು ಪೋಸ್ಟ್ ಬಂತು, ಅಲ್ಲೊಂದು ವಿಡಿಯೋ ಇದಾಗ್ತಾಯಿದೆ. ಆ ವಿಡಿಯೋದಲ್ಲಿ ಈ ಮಲ್ಲಿಕಾರ್ಜುನ ಮುತ್ತಿ ಅವರು ಒಂದು ತಮ್ಮ ಖಾಸಗಿ ಕೋಣೆ ಥರ ಇದೆ, ಅದು ಒಂದು ಡಬಲ್ ಬೆಡ್ ಇರುವಂತಹ ಒಂದು ಆಸನದ ಮೇಲೆ ಕೂತಿದ್ದಾರೆ. ಅದ್ರ ಮೇಲೆ ಒಂದು ಚಿಕ್ಕ ಬಾಲಕಿಯನ್ನು ಕೂಡಿಸ್ಕೊಂಡಿದ್ದಾರೆ. ನನಗೆ ಅಲ್ಲಿ ಖಂಡಿತ ಆಗೋದು ಇದಕ್ಕೆ ಶಿಕ್ಷಾರ್ಹ ಅಪರಾಧ. ಈ ರೀತಿ ಮಾಡಿರೋದೇ ದೊಡ್ಡ ತಪ್ಪು. ಯಾಕೆ ಅಂತ ಅಂದರೆ, ಚಿಕ್ಕ ಮಕ್ಕಳು ಯಾರೇ ಆಗಿರಲಿ, ಅವರು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರನ್ನೂ ಹೀಗೆ ಕೂಡಿಸ್ಕೊತಿದ್ದಾರೆ. ಅದೇನೇ ಇರಲಿ, ಒಂದು ಹೆಣ್ಮಗುನ ಒಬ್ಬ ಗಂಡಸಾಗಿ ತನ್ನ ತೊಡೆ ಮೇಲೆ ಕೂತ್ಕೊಂಡು ಅದು ಕೈ ಹಾಕಿ ಬೆಳೆಸಿದ್ದಾರೆ. ಮತ್ತು ಅದು ತುಂಬ ಮುದ್ದು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ, ಕೆನ್ನೆಗೆ ಮುತ್ಕೊಳ್ಲಿಕ್ಕೆ ನೋಡ್ತಾ ಇದ್ದಾರೆ. ಆ ಪೇರೆಂಟ್ಸ್ಗಳು ನಿಂತಿರೋದು ಕಾಣ್ತಾ ಇದೆ, ಅಲ್ಲಿ ಯಾರೋ ವಿಡಿಯೋ ಮಾಡ್ತಾ ಇದ್ದಾರೆ. ಇದು ಇಂಟೆನ್ಷನಲ್ಲಿ ಮಾಡಿರೋ ವಿಡಿಯೋ ಅಲ್ಲ, ಇದು ಕ್ಯಾಪ್ಚರ್ ಮಾಡಿರೋದು. ಅದು ಅವ್ರಿಗೂ ಅಲ್ಲಿರೋರ್ಗೆ ಎಲ್ಲರಿಗೂ ಪ್ರಜ್ಞಾಪೂರ್ವಕವಾಗಿ ಗೊತ್ತಿರೋದು ಕಾಣ್ತಾ ಇದೆ. ಸೊ ಆದರೆ ನನಗನ್ಸಿದ್ದು ಖಂಡಿತ ತಪ್ಪು ಮಾಡ್ತಿದ್ದಾರೆ ಇವರೊಬ್ಬರು. ಸ್ವಾಮೀಜಿಯಾಗಿ ಬೆಡ್ರೂಮಲ್ಲಿ ಕೂತ್ಕೊಂಡು ಒಂದು ಮಗುನ, ಚಿಕ್ಕ ಮಗುನ ಈ ರೀತಿ ಮುದ್ದು ಮಾಡ್ತಿರೋದು ಅಕ್ಷಮ್ಯ ಅಪರಾಧ ಆಗೋಗ್ಬಿಡುತ್ತೆ. ಸೊ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಇವ್ರಿಗೆ ಬುದ್ಧಿ ಇಲ್ವಾ? ಇವರೇನು ಓದ್ಕೊಂಡಿಲ್ವಾ ಅಂತ ಅನಿಸಿದಂತೂ ನಿಜ. ಆಮೇಲೆ ಇದು ವೈರಲ್ ಆಗಿ ಆ ವಿಡಿಯೋ ನನಗೆ ಅನ್ಸೋದೇನೆಂದರೆ, ನಿಜವಾಗ್ಲೂ ನೀವು ಪ್ರಜ್ಞಾವಂತ ನಾಗರಿಕರಾಗಿದ್ದರೆ ಈ ರೀತಿ ನ್ಯೂಸನ್ನು ಶೇರ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಬಟ್ ಶೇರ್ ಮಾಡೋದು ನಿಲ್ಲಿಸಿ ಅಂತಂದರೆ ಜನಕ್ಕೆ ಗೊತ್ತಾಗಬೇಕಲ್ಲ, ಇವ್ರಿಗೆ ಶಿಕ್ಷೆ ಆಗಬೇಕಲ್ಲ, ಈ ರೀತಿ ತಪ್ಪು ಮಾಡ್ತಿದ್ದಾರಲ್ಲ ಅಂತ. ಆಮೇಲೆ ಇಲ್ಲಿ 2 ಶೇಡ್ಗಳನ್ನ ನೋಡ್ಕೊಂಡು ಬಂದೆ ನಾನು. ಏನಂತಂದರೆ, ಒಂದು ವಿರೋಧವಾಗಿ ಈ ಥರ ಮಾಡೋದು ತಪ್ಪು ಅಂತ. ಸೊ ಇನ್ನೊಂದು ಇದು ಮ್ಯಾಕ್ಸಿಮಮ್ ಜನ ಅವ್ರು ಮಾಡಿಲ್ವಾ, ಇವ್ರು ಮಾಡಿಲ್ವಾ, ಅವ್ರು ಯಾರೋ ಮಾಡಿಲ್ವಾ, ಇವ್ರು ಯಾರೋ ಮಾಡಿಲ್ವಾ
ಸರ್ ನಾನು ತಪ್ಪು ಮಾಡಿದರೆ ಫಸ್ಟು ನನ್ನ ತಪ್ಪು ಬಗ್ಗೆ ಮಾತಾಡೋಣ, ನೀವು ತಪ್ಪು ಮಾಡಿದರೆ ನಿಮ್ಮ ತಪ್ಪು ಬಗ್ಗೆ ಮಾತಾಡೋಣ. ಸೊ ಅವ್ರು ಯಾರೋ ಮಾಡಿದ್ರು ಅಂತ, ಅವ್ರು ಯಾರೋ ತಿಂದರು ಅಂತ, ಅವ್ರು ಯಾರೋ ಏನೋ ಮಾಡಿದ್ರು ಅಂತ ನಾನು ಆ ಕೆಲಸ ಮಾಡಬಾರ್ದಲ್ವ? ಖಂಡಿತ ತಪ್ಪಾಗುತ್ತೆ. ಅವ್ರ ಫಾಲೋವರ್ಸ್ಗಳು ದಯವಿಟ್ಟು ಸ್ವಲ್ಪ ಸೈಲೆಂಟಾಗಿರಿ. ಸಾಧ್ಯವಾದರೆ ಎಜುಕೇಷನ್ ಬಗ್ಗೆ ತಿಳ್ಕೊಂಡು ಎಜುಕೇಟ್ ಆಗಿ ಈ ವಿಚಾರದಲ್ಲಿ. ಒಂದು ಹೆಣ್ಮಗು ಮುಟ್ಬೇಕಂತ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅಂತ ಇತ್ತೀಚೆಗೆ ಭಗವಂತ ಕೇಸರಿ ಅಂತ ಒಂದು ಸಿನಿಮಾ ಬಂದಿತ್ತು, ಬಾಲಯ್ಯ ತೆಲುಗು. ಆ ಸಿನಿಮಾದಲ್ಲಿ ಹೀರೋ ಹೇಳಿದರೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಆ ಗುಡ್ ಟಚ್ಚು ಬ್ಯಾಡ್ ಟಚ್ಚು ಇದನ್ನು ಒಂದು ಸಿನಿಮಾದಲ್ಲಿ ಮಾಡಿ ಒಂದು ಹೆಣ್ಮಗುನ ಎಷ್ಟು ಒಂದು ಸಬಲವಾಗಿ ಬೆಳೆಸಬೇಕು ಅನ್ನೋ ಅಂಶಗಳು ಈ ಭಗವಂತ ಕೇಸರಿ ಸಿನಿಮಾದಲ್ಲಿ ಹೇಳಿದ್ದಾರೆ. ಅದು ಆ ಮಗು ಅನ್ಕಂಫರ್ಟ್ ಫೀಲ್ ಮಾಡ್ತಾ ಇದೆ. ಸೊ ಇವರು ಅದನ್ನು ಇದು ಮಾಡ್ತಿದ್ದಾರೆ. ಪೇರೆಂಟ್ಸ್ಗಳು ಏನೋ ಮಗುಗೆ ಒಳ್ಳೇದಾಗುತ್ತೆ ಅಂತಂದಿರ್ತಾರೆ. ಖಂಡಿತ ನಿಮ್ಮ ಮಕ್ಕಳು ಒಳ್ಳೇದಾಗಬೇಕು. ಯಾರೋ ಒಬ್ಬರು ಹಿರಿಯರು ಹಿಂದೆ ಒಬ್ಬರು ರಾಜಕಾರಣಿ, ಹಿರಿಯ ರಾಜಕಾರಣಿಗಳು ಈ ಒಂದು ಸ್ವಾಮೀಜಿಯ ಕಾಲಿಗೆ ಬಿದ್ದಿದ್ದು ಕೂಡ ಒಂದು ವೈರಲ್ ಆಗಿತ್ತು. ಈಗ ಇವ್ರ ಹಿಂದೆ ಇನ್ನೊಬ್ಬರು ರಾಜಕಾರಣಿಗಳು ನಿಂತ್ಕೊಂಡು ಅವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಬಟ್ ಇದೆಲ್ಲ ಫಸ್ಟ್ ಆಫ್ ಆಲ್ ರಾಜಕಾರಣಿಗಳು ಇದನ್ನು ನಿಲ್ಲಿಸಬೇಕು. ಖಂಡಿತ ತಪ್ಪು ಯಾರು ಮಾಡಿದರೆ, ಆ ತಪ್ಪಾಗಿದ್ದರೆ ಅಥವಾ ಬೇರೆ ಇನ್ನೇ ಏನು ಆಫ್ ದ ಸ್ಕ್ರೀನ್ ನಡೆದಿದ್ರೆ ಅದು ಖಂಡಿತ ಒಂದು ದೊಡ್ಡ ಮಟ್ಟದ ಶಿಕ್ಷೆಯಾಗಿ ಇನ್ನೊಬ್ಬರು ಯಾರು ಈ ರೀತಿ ನಡ್ಕೋಬಾರ್ದು, ಆ ರೀತಿ ಒಂದು ಶಿಕ್ಷೆ ಆಗಬೇಕು ಅವರಿಗೆ. ಬಟ್ ಅದೇನಾಗಿದೆ ಅನ್ನೋದು ನೋಡೋಣ. ಸದ್ಯಕ್ಕೆ ಈಗ ಮಲ್ಲಿಕಾರ್ಜುನ ಮುತ್ಯ ಅವರು ಅವ್ರ ಮೇಲೆ ಪೋಸ್ಕೋ ಕೇಸ್ ಆಗಿದೆ. ಯಾವಾಗ ಇನ್ಸ್ಟಾಗ್ರಾಮ್ ರೀಲು ಇವರು ಹೈದ್ರಾಬಾದಿಂದ ಬಂದಂತಹ ಒಂದು ಕುಟುಂಬ ಅವರೇ ವಿಡಿಯೋ ಶೂಟ್ ಮಾಡಿ ಇನ್ಸ್ಟಾದಲ್ಲಿ ಹಾಕ್ಕೊಂಡಿರ್ತಾರೆ, ಅದು ವೈರಲ್ ಆಗೋಯ್ತು. ಕೆಲವರು ಏನೋ ನಾವು ನಮ್ಮ ಸ್ವಾಮೀಜಿ ನೋಡಿಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡ್ಬಂದ್ವಿ ಅಂತ ಅವ್ರು ಹೇಳಿದ್ರೆ, ಜನ ನೋಡಿದವ್ರಿಗೆ ನನ್ನಂಥ ಒಬ್ಬ ವ್ಯಕ್ತಿಗೂ ಕೂಡ ಅದು ತುಂಬ ತಪ್ಪು ಥರ. ಯಾಕಂದರೆ ಅಲ್ಲಿ ಅಸಭ್ಯ ವರ್ತನೆ ಕ್ಲೀನಾಗಿ ಕಾಣ್ತಾ ಇದೆ, ಮಗು ಕಂಫರ್ಟ್ ಆಗಿಲ್ಲ. ಸೊ ಇದು ದೊಡ್ಡ ತಪ್ಪಿದು. ಸೊ ಈಗೇನಿದ್ರ ಮೇಲೆ ಒಂದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ರಾಜ್ಯದ್ದು ಒಂದು ಪೋಸ್ಕೋ ಕೇಸ್ ತಾನೇ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅಂತ ಪೊಲೀಸ್ ಕೇಸ್ ಹಾಕಿ ಸೊ ಈಗ ಅವರು ಹುಡುಕ್ತಾ ಇದ್ದಾರೆ. ಒಂದು ವಿಡಿಯೋದಲ್ಲಿ ಮುತ್ತಿ ಅವರು ಬಂದು ಹಾಗೆ ಹೀಗೆ ಅಂತೆಲ್ಲ ಏನೋ ಮಾತಾಡಿದ್ರು. ಬಟ್ ಹಂಗೆಲ್ಲ ಧೈರ್ಯವಾಗಿದ್ದವರು ಏನೇ ಆಗಿದ್ರು ಫೇಸ್ ಮಾಡಬೇಕಿತ್ತು. ಈಗ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ ಅನ್ನೋದು ಸುದ್ದಿ ನೆನ್ನೆಯಿಂದ ಭಾಳ ವೈರಲ್ ಆಗಿದೆ. ಸೊ ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸ್ತಾರೆ. ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನನಗೆ ಇಷ್ಟು ಹೇಳಬೇಕು ಅನ್ನಿಸ್ತು. ಮಹಾಲ್ ರೋಜಾ ಅಂತ ಯಾದಗಿರಿ ಶಹಾಪುರ ತಾಲೂಕಿನ ಒಬ್ಬರು ಏನು ಪೀಠಾಧಿಪತಿ ಇವರು ಮಲ್ಲಿಕಾರ್ಜುನ ಮುತ್ತಿ ಅವರು ಗೋಗಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿದೆ. ಇದು ಫೆಬ್ರವರಿ 19 ವಿಡಿಯೋ ಆಗಿರೋವಂಥ ಒಂದು ಘಟನೆ. ಸೊ ಒಂದು ಭಕ್ತಿಯಿಂದ ನಾವು ದೇವರ ಒಂದು ಪ್ರತೀಕ ಅಂತಿರೋ ಮನುಷ್ಯರ ಯಾವುದೇ ಕುಡಕ್ಕೂ ದೇವರ ಹಾಕಾಗಲ್ಲ. ಅವ್ರಿಗೆ ನಿಮ್ಗೇನಾದರೂ ನೀವು ಅವರು ಇದನ್ನು ಮಾಡಬೇಕು, ಅವ್ರಿಗೆ ಭಕ್ತಿ ಸಮರ್ಪಣೆ ಮಾಡಬೇಕಂದ್ರೆ ಹೋಗಿ ಕಾಲಿಗೆ ಬೀಳಿ ಸಾಕು. ಅವರೆಲ್ಲ ಮುಟ್ಟಿ ಮಾತಾಡಿಸೋ ಮೈಯೆಲ್ಲ ದಡವಿ ಮಾತಾಡಿಸುವ ಒಂದು ಅವಕಾಶ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕೊಡಬೇಡಿ. ನಾಗರಿಕರು ಪ್ರಜ್ಞಾವಂತರಾಗಿ ಮೂಢನಂಬಿಕೆಗೆ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ, ಸ್ವಲ್ಪ ವೈಚಾರಿಕತೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಮೂಢನಂಬಿಕೆಗೆ ಬಲಿಯಾಗಿಬಿಡಿ. ಆಮೇಲೆ ಫಾಲೋಯರ್ಸ್ಗಳು ಯಾರೇ ಇದ್ರು ಖಂಡಿತ ಈ ಥರದಕ್ಕೆ ಯಾರೇ ಆಗಿರಲಿ, ಜಗತ್ತಲ್ಲಿ ಯಾರೇ ತಪ್ಪು ಮಾಡಿದ್ರು ನೀವು ದೊಡ್ಡವ್ರು ಏನು ಮಾಡ್ಕೊಂಡು ನನಗೆ ಅಷ್ಟನ್ಸಲ್ಲ. ಮಕ್ಕಳುಗಳು, ಅವ್ರಿಗೆ ಮುಗ್ಧ ಮನಸ್ಸುಗಳು, ಅವುಗಳಿಗೆ ದಯವಿಟ್ಟು ಹರ್ಟ್ ಮಾಡಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಒಂದು ಕೇಳೋದು ಒಂದೇ, ಇದನ್ನು ಯಾರು ಸಪೋರ್ಟ್ ಮಾಡಬೇಡಿ. ಶಿಕ್ಷೆ ತಪ್ಪು ಮಾಡಿದರೆ ಆಗಲಿ. ಆಮೇಲೆ ನಮ್ಮ ಮುದ್ದೆ ಹೇಳ್ದಂಗೆ ಮಲ್ಲಿಕಾರ್ಜುನ ಮುತ್ತೆ ಸರ್, ನೀವೇನು ತಪ್ಪು ಮಾಡಿಲ್ಲ ಅಂತಂದರೆ ನೀವು ಅದೇನು ಕಾನೂನು ಇದಿರುತ್ತೆ ಅದನ್ನು ಫೇಸ್ ಮಾಡಿ ಹೊರಗಡೆ ಬನ್ನಿ. ದಯವಿಟ್ಟು ನೆಕ್ಸ್ಟು ಮಕ್ಳುಗಳಿಗೆ ನೀವು ಅಥವಾ ದೊಡ್ಡವ್ರಿಗೆ ಯಾರೇ ಮಾಡಿದ್ರು ಆಶೀರ್ವಾದ ಮಾಡಿ. ನಿಮ್ಮ ಬಗ್ಗೆ ಒಳ್ಳೆಯ ಹೆಸರಿದೆ, ಏನೋ ಮದುವೆಗಳು ಮಾಡಿಸ್ತಾರೆ, ಮತ್ತು ಏನೋ ಒಂದು ಕಾರ್ಯಕ್ರಮಗಳು ನಡೆಸ್ತಾರೆ, ಬೇರೆಯವ್ರ ಮನಸ್ಸಲ್ಲಿರೋದನ್ನು ತಿಳ್ಕೊಂಡು ಮಾಡ್ತಾರೆ. ಸೊ ಬೇರೆಯವ್ರ ಮನಸ್ಸಲ್ಲಿರೋದು ತಿಳ್ಕೊಂಡು ಮಾತಾಡೋದು, ಒಳ್ಳೆ ಭವಿಷ್ಯ ಹೇಳೋದು, ಈ ಭವಿಷ್ಯ ಅನ್ನೋದನ್ನು ಕೂಡ ನಾನು ಅದನ್ನು ತುಂಬ ಪಾಸಿಟಿವ್ ಆಗಿ ಏನೋ ಒಳ್ಳೆಯದಾಗುತ್ತೆ ಮುಂದೆ ಅನ್ನೋದು, ಕಷ್ಟದಲ್ಲಿ ಬಂದಿರೋರಿಗೆ ಸ್ವಲ್ಪ ತಾಳು ಮನವೇ ತಾಳು, ಒಳ್ಳೆಯದಾಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳೋದು, ಅದು ಆ ರೀತಿ ನನ್ನ ಭವಿಷ್ಯನ ಕೂಡ ನಾನು ನಂಬ್ತೀನಿ ಮತ್ತು ಅದನ್ನು ಎನ್ಕರೇಜ್ ಕೂಡ ಮಾಡ್ತೀನಿ. ಆದರೆ ಇತ್ತೀಚೆಗೆ ಕಮಲಾಕರ್ ಭಟ್ ಪ್ರಕರಣ ನೋಡಿದಾಗ ಅನಿಸುತ್ತೆ ಆತನೇ ಜಗತ್ ವಿಖ್ಯಾತಿ ಒಂದು ಏನೋ ಜ್ಯೋತಿಷ್ಯ ಹೇಳೋ ಭವಿಷ್ಯಕಾರ. ಸೊ ಅವ್ರ ಭವಿಷ್ಯನೇ ಸರಿಗಿರಲಿಲ್ಲ. ಈ ರೀತಿಯೆಲ್ಲ ಆಗುತ್ತಲ್ವ. ದಯವಿಟ್ಟು ನೀವು ಮಾಡಿದ ತಪ್ಪು ಸರ್, ನಿಮ್ಮದು ತಪ್ಪಾಗಿದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರು ಇದನ್ನು ಸಪೋರ್ಟ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತೀನಿ. ನೀವೇನಾದರೂ ಇದ್ರ ಬಗ್ಗೆ ಕಮೆಂಟ್ ಮಾಡೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ.